ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಅದೃಷ್ಟದ ಸಮಯ ಅಂತಾನೆ ಆಗ್ಲೇ ಹೇಳಿದ್ದು. ಅದೃಷ್ಟದ ಸಮಯ ಯಾಕಪ್ಪ ಅಂತಂದ್ರೆ ಪ್ರಶ್ನೆಗಳಿಗೆ ಸುಲಭವಾದಂತಹ ಪ್ರಶ್ನೆಗಳಿಗೆ ಸರಳವಾದಂತಹ ಉತ್ತರ ಕೊಟ್ಟು ಬಹುಮಾನವನ್ನ ಗಳಿಸುವಂತಹ ಕಾರ್ಯಕ್ರಮ ಇದು. ಹಾಗೇನೆ ನಮ್ಮೊಂದಿಗೆ ಅದೃಷ್ಟ ತಂದುಕೊಟ್ಟಂತಹ ನಿರ್ಮಾಪಕರಿದ್ದಾರೆ ದ್ವಾರಕೀಶ್ ಅವರು. ದ್ವಾರಕೀಶ್ ಅವರು, ಯಾವಾಗಲೇ ನಿಮ್ಮ ವಿಷ್ಣುವರ್ಧನ ಚಿತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ ನಾವು. ವಿಷ್ಣುವರ್ಧನ ಚಿತ್ರ ಹೇಗೆ ಯಶಸ್ಸಿನ ಹಾದಿಯಲ್ಲಿ ಮುನ್ನುಗ್ತಾ ಇದೆ, ಸುದೀಪ್ ಅವರ ನಟನೆಯ ಬಗ್ಗೆ, ನಿಮ್ಮ ಒಂದು ನಿರ್ಮಾಣದಲ್ಲಿ ಮೂಡಿಬಂದಂತಹ ಈ ಒಂದು ಚಿತ್ರ ಏನಿದೆ ಅದರ ನಿರ್ಮಾಣ ಸಂಪೂರ್ಣವಾಗಿ ಒಂದು ಕಲರ್ಫುಲ್ ಆಗಿದೆ, ಜೋಶ್ ಆಗಿದೆ, ಯೂತ್ಗೆ ಅಟ್ರಾಕ್ಟ್ ಮಾಡೋ ಹಾಗಿದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಯೂತ್ ಸೆಂಟ್ರಿಕ್ ಆಗಿ ಇಟ್ಕೊಂಡೇ ಮಾಡಿದ್ದ ಈ ಫಿಲ್ಮನ್ನ? ಆ ಥರ ನಾನು ಯೂತ್ ಸೆಂಟ್ರಿಕ್ ಆಗಿ ಅಂತ ಮಾಡಿದ್ದಂತಲ್ಲ, ಒಂದು ಒಳ್ಳೆಯ ಮನರಂಜನೆಯ ಚಿತ್ರವನ್ನ ಮಾಡಬೇಕು. ಪೈಸಾ ವಸೂಲ್ ಬಹಳ ಸತಿ ಮಾತಾಡಿದ್ದೀನಿ ಬಿಡಿ. ನಾನು 50 ರೂಪಾಯಿ 60 ರೂಪಾಯಿ ಕೊಟ್ಟವನಿಗೆ 100 ರೂಪಾಯಿ ಸಿನಿಮಾ ತೋರಿಸ್ಬೇಕು, 100 ರೂಪಾಯಿ ಕೊಟ್ಟವನಿಗೆ 200 ರೂಪಾಯಿ ಸಿನಿಮಾ ತೋರಿಸ್ಬೇಕು. ಇದು ಮೊದಲಿಂದಲೂ ದುಡ್ಡಿಗೆ ಡಬಲ್ ಪೈಸಾ ವಸೂಲ್ ಆಗ್ಬೇಕು. ಅಲ್ಲಿ ಹೋಗೋದು, ಅಳೋದು, ಬೇಜಾರು ಮಾಡ್ಕೊಳ್ಳೋದು, ದಿನ ಮನೇಲೇ ಇದೆ ಗೋಳು. ಯು ಶುಡ್ ಎಂಜಾಯ್ ಸಿನಿಮಾ. ಇವತ್ತಿನ ದಿವಸ ಏನಾಗಿದೆ, ಎಂಟರ್ಟೈನ್ಮೆಂಟ್ ಬೇಕಾಗಿದೆ, ಸಾಕಾಗಿದೆ. ಮನೇಲಿ ತಂಗಿ ಪ್ರಾಬ್ಲಮ್ ಇದೆ, ಅಮ್ಮನ ಪ್ರಾಬ್ಲಮ್ ಇದೆ, ಗಂಡನ ಪ್ರಾಬ್ಲಮ್ ಇದೆ, ಬೇಕಾದಷ್ಟು ಬೇಡದಂತ ನೋವುಗಳಿರ್ತವೆ. ಅದೆಲ್ಲವನ್ನು ಮರೆಯತಕ್ಕಂಥ ಸಿನಿಮಾ ಮಾಡಬೇಕು. ಎಂಟರ್ಟೈನ್ಮೆಂಟ್ ಮೇಜರ್. ನನ್ನ ಸಿನಿಮಾಗಳೆಲ್ಲ ನೋಡ್ಕೊಂಬನ್ನಿ ನೀವು. ಕಿಟ್ಟು ಪುಟ್ಟು ಆಗ್ಬೋದು, ಸಿಂಗ್ಪುರ ರಾಜ ಕುಳ್ಳ ಆಗ್ಬೋದು, ಇಂದಿನ ರಾಮಾಯಣ ಆಗ್ಬೋದು, ನೀ ಬರ್ದಕ್ಕಾದ. ಯಾಕೆಂದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದೇ ನಮ್ಮದ ದೃಷ್ಟಿ. ಅದನ್ನ ಇಟ್ಕೊಂಡೇ ಮಾಡಿರ್ತಕ್ಕಂಥದ್ದು ವಿಷ್ಣುವರ್ಧನ ಚಿತ್ರ. ನಿರ್ದೇಶನದ ಬಗ್ಗೆ ಏನಂತೀರಿ? ಫಸ್ಟ್ ಕ್ಲಾಸ್. ನನಗೆ ಎಲ್ಲರೂ ಮೊದಲು ಕೇಳಿದ್ದೆ, ಈ ನಿರ್ದೇಶಕನನ್ನ ಎಲ್ಲಿ ಹುಡುಕಿದ್ರಿ ನೀವು, ಈ ಚಿತ್ರಕಥೆಯನ್ನು ಹೆಂಗ್ ಮಾಡಿದ್ರಿ ನೀವು ಅಂತ ಬಹಳ ಜನ ನನಗೆ ಪ್ರಶ್ನೆಗಳು. ಹೌದು, ನಮ್ಮ ಯೋಗೇಶನ ಬಹಳ ಕ್ಲೋಸ್ ಫ್ರೆಂಡ್ ಆತ, ಬಹಳ ಸ್ನೇಹಿತ. ಮದ್ರಾಸಲ್ಲಿ ಅವ್ರಿಗೆ ಬಹಳ ಬೇಕಾದ ಸ್ನೇಹಿತ ಆತ. ಮೊದಲಿಂದಲೂ ಈ ಕಥೆನ 2002 ಇಂದ ಇಟ್ಕೊಂಡಿದ್ದಾರೆ. ಆಪ್ತ ಮಿತ್ರ ಮುಂಚೆಯಿಂದ ಈ ಕಥೆ ನಮ್ಮ ಹತ್ರ ಇತ್ತು. ಮಾಡಬೇಕು ಅಂದ್ರೆ ಅದಕ್ಕಾಗ ಸರಿ ಹೋಗದೆ ಕೊನೆಯಲ್ಲಿ ಅದು ಸುದೀಪ್ ಆ ಕತೆ ಕೇಳಿ ಓಕೆ ಮಾಡಿ ನಾ ಮಾಡ್ತೀನಿ ಅಂತ ಸುದೀಪ್ ಒಪ್ಪಿದ್ರಿಂದ ಈ ಕಥೆನ ಮಾಡಕ್ಕಾಯ್ತು. ಆತ ರವಿಕುಮಾರ್ ಜೊತೆ ಬಹಳ ಕೆಲಸಗಳು ಮಾಡಿದ್ದಾರೆ, ಭಾಗ್ಯರಾಜ್ ಜೊತೆ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಆತ ಬಹಳ ಸಿನಿಮಾನ ಪ್ಯಾಷನ್ ಆಗಿ ತಗೊಂಡಿರ್ತಕ್ಕಂಥ ನಿರ್ದೇಶಕ. ಚೆನ್ನಾಗಿ ಮಾಡಬೇಕು ಅನ್ನೋತಕ್ಕಂಥದ್ದು ಒಳ್ಳೆ ಚಾನ್ಸ್ ಇತ್ತು ಆತನಿಗೆ. ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ, ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಸಿನಿಮಾ ನೋಡ್ತಾ ಇದ್ರೆ ಸ್ಪೀಡ್ ಇದೆ ಸಿನಿಮಾದಲ್ಲಿ. ಮ್ಯೂಸಿಕ್ ಕೂಡ ಬಹಳ ಕ್ಯಾಚಿ ಆಗಿದೆ. ಹರಿಕೃಷ್ಣ ಅವರ ಅವ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದೇ ಬೇಡ, ಯಾಕೆಂದ್ರೆ ಹರಿಕೃಷ್ಣ ಇಸ್ ನಂಬರ್ 1 ಇನ್ ಮ್ಯೂಸಿಕಲ್ಲಿ ನಾವು. ಅಂಡ್ ಆತ ಕೂಡ ಚೇಂಜ್, ಸಿನಿಮಾಕ್ಕೆ ಒಂದು ಚೇಂಜ್ ಬೇಕು ಅನ್ನೋದೇ. ಅಂಡ್ ಇನ್ನೊಂದು ಎಲ್ಲರಲ್ಲೂ ನಾನು ಕಂಡುಹಿಡಿದಿದ್ದೇನಪ್ಪ ಅಂದ್ರೆ ಪ್ಯಾಷನ್ ಇದೆ ಎಲ್ರಿಗೂ. ಏನೋ ದುಡ್ಡು ಕೊಟ್ಬಿಟ್ರು ನಾವು ಕೆಲಸ ಮಾಡಬೇಕು ಅನ್ನೋದು. ಸುದೀಪ್ ವರ್ಕ್ಡ್ ವೆರಿ ಹಾರ್ಡ್ ಫಾರ್ ದಿ ಪಿಕ್ಚರ್. ಹರಿಕೃಷ್ಣ ಅಯ್ಯೋ ಅವ್ನು ಎಷ್ಟು ಕೆಲಸ ಮಾಡಿದ, ಒಂದು 10 ಹಾಡುಗಳು ಕಳಿಸಿ ನಾವು ಓಕೆ ಮಾಡಿದ್ರು, ಬೇಡ ಇನ್ನೊಂದು ಕೊಡ್ತೀನಿ ಅಂತ ಪ್ರತಿ ನಿಮಿಷವನ್ನು ಮ್ಯೂಸಿಕಲ್ಲಿ ಹಿಟ್ ಮಾಡಬೇಕು ಅಂತ ಹಠ ತೊಟ್ಟಿದ್ದವರು ಹರಿಕೃಷ್ಣ. ಎಲ್ಲವೂ ಸೇರ್ತು, ಎಲ್ಲದಕ್ಕಿಂತ ಹೆಚ್ಚಿಗೆ ದೇವರ ಆಶೀರ್ವಾದ ಆಯಿತು, ಅದೃಷ್ಟ ಆಯಿತು. ಅಷ್ಟೇ, ಅವ್ರ ಅದೃಷ್ಟ ಆಯಿತು. ಅದು ಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಯಾರೇ ಮಾಡಲಿ, ಸಿನಿಮಾ ಅನ್ನೋದು ಅಷ್ಟು ಸುಲಭ ಅಲ್ಲ. ಸಿನಿಮಾ ಸಕ್ಸಸ್ ಆಗೋಕ್ಕೆ ಎಫರ್ಟ್ ಇರಬೇಕು, ಎಫರ್ಟ್ ಜೊತೆಗೆ ಬ್ಲೆಸ್ಸಿಂಗ್ ಇರಬೇಕು. ಬರೀ ಬಾಲ್ ಬಂದ್ಬಿಡ್ತು ಬ್ಯಾಟ್ ಅನ್ನೋದು ಜೊತೆಗೆ ಲಕ್ಕು ಇರಬೇಕು. ಅದು 4 ಹೋಗೋಕ್ಕಾಗಲಿ, ಅದು 6 ಹೋಗೋಕ್ಕಾಗಲಿ, ಅದು ಕ್ಯಾಚು ಆಗ್ಬೋದು, 6 ಆಗ್ಬೋದು. ಏನ್ ಸರ್ ಮೆಮೊರೇಬಲ್ ಮೂಮೆಂಟ್ ಅಂತಂದ್ರೆ ವಿಷ್ಣುವರ್ಧನಲ್ಲಿ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳಿದ್ರೆ 1.5 ವರ್ಷ ಆಗೋಯ್ತಲ್ಲ ಸಿನಿಮಾ ತೆಗಿಯಕ್ಕೆ. ದ್ವಾರಕೀಶ್ ಚಿತ್ರ ಅಂದ್ರೆ 3 ತಿಂಗಳು ತೆಗಿತಾ ಇತ್ತು ಸಿನಿಮಾ, 5 ತಿಂಗಳು ತೆಗಿತಾ ಇದ್ವಿ ನಾವು. ಆದ್ರೆ ಎಲ್ಲೋ ಒಂದು ಒಳ್ಳೆ 7 ವರ್ಷದ ಮೇಲೆ ಮಾಡಿದ್ವಿ ಸಿನಿಮಾ. ಒಬ್ಬ ನಿರ್ಮಾಪಕ ನನಗೆ ಫೋನ್ ಮಾಡಿ ಹೇಳ್ತಾರೆ, ದ್ವಾರಕೀಶ್ 7 ವರ್ಷ ಬಿಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ನೀವು ವರ್ತ್. 7 ವರ್ಷ ಬಿಟ್ಟು ಬಂದರೂ ಕೂಡ ಇಟ್ ವರ್ತ್ ಸಿನಿಮಾ ಯು ಆರ್ ಗಿವನ್ ಅಂತ ಒಂದು ಮಾತಂತಾರೆ ಒಬ್ಬ ದೊಡ್ಡ ನಿರ್ಮಾಪಕ ನನಗೆ. ಸೊ ಐ ಫೆಲ್ಟ್ ಹ್ಯಾಪಿ. ಸೊ ಎಲ್ಲೋ ದೇವರು ನಮ್ಮ ಕಡೆ ಇಟ್ ಹ್ಯಾಸ್ ಟೇಕನ್ ಎ ಗುಡ್ ಶೇಪ್. ನೆನ್ನೆ ವೀರೇಶ ಥಿಯೇಟ್ರಲ್ಲಿ ನೋಡ್ತಾ ಇದ್ರೆ ಜನ ಬಿದ್ದು ನಗುತ್ತಾ ಇದ್ರು. ಆ್ಯಂಡ್ ದೇರ್ ಇಸ್ ಎ ಮೆಸೇಜ್. ನನಗೊಂದು ಮೆಸೇಜ್ಗಳು, ಬೇಕಾದಷ್ಟು ಮೆಸೇಜ್ಗಳು ಬರ್ತವೆ. ಈ ಡಿಕೇಡ್ಗೆ ಬೆಸ್ಟ್ ಪಿಕ್ಚರ್ ಅಂತ, ಆಪ್ತ ಮಿತ್ರನೂ ಹೊಡೆದಿದೇನೋ ರೀತಿಯಲ್ಲಿ ಮೆಸೇಜ್ಗಳು ಬರ್ತಾ ಇವೆ. ಬಹಳ ಖುಷಿ ಕೊಡುತ್ತೆ ಅಂತ. ಅದಕ್ಕಿಂತ ಇನ್ನೇನು ಬೇಕಾಗಿದೆ ನನಗೆ? ಎಷ್ಟೇ ದುಡ್ಡು ಬಂದ್ರು, ಲಕ್ಕಿ ಬಂದ್ರು ಮತ್ತೆ ಸಿನಿಮಾಕ್ಕೆ ಹಾಕೋರು ನಾವು. ಇನ್ನೊಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಖಂಡಿತ. ಹಾಗಾದ್ರೆ ಇನ್ನೊಂದು ಒಳ್ಳೆ ಪ್ರಶ್ನೆ ಕೊಟ್ಬಿಡೋಣ ವೀಕ್ಷಕರಿಗೆ. SMS ರೌಂಡ್ ನಲ್ಲಿ 2ನೇ ಪ್ರಶ್ನೆ ಹೀಗಿದೆ ವೀಕ್ಷಕರೇ. SMS ಕಳಿಸಿ, ಬಹುಮಾನ ಗಳಿಸಿ. ರೌಂಡ್ ನಲ್ಲಿ 2ನೇ ಪ್ರಶ್ನೆ, 8ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? 8ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? ಆಪ್ಷನ್ಸ್ಗಳು ಹೀಗಿವೆ: KS ನಿಸಾರ್ ಅಹಮದ್, ಕುವೆಂಪು, ಚಂದ್ರಶೇಖರ್ ಕಂಬಾರ್, SL ಭೈರಪ್ಪ. 8ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? ಆಯ್ಕೆಗಳು ಮತ್ತೊಮ್ಮೆ: A KS ನಿಸಾರ್ ಅಹಮದ್, B ಕುವೆಂಪು, C ಚಂದ್ರಶೇಖರ್ ಕಂಬಾರ್, D SL ಭೈರಪ್ಪ. ನೀವು ಮಾಡಬೇಕಾಗಿರೋದಿಷ್ಟೇ, ಈ ಉತ್ತರ ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ದಲ್ಲಿ ನಮಗೆ SMS ಮಾಡಿ, LUCK ಲಕ್ ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಟ್ಟು 9901778080 ಈ ನಂಬರ್ಗೆ ನೀವು ಕಳಿಸಿ. ಲಕ್ ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಟ್ಟು ಆಯ್ಕೆ ಏನೋ, ಬಿನೋ, ಸಿನೋ, ಡಿನೋ, ಯಾವುದು ಉತ್ತರ ನಿಮಗೆ ಸರಿ ಅನ್ಸುತ್ತೋ ಅದನ್ನ ಬರೀರಿ. ಲಕ್ ಸ್ಪೇಸ್ A, ಲಕ್ ಸ್ಪೇಸ್ B, ಲಕ್ ಸ್ಪೇಸ್ C, ಲಕ್ ಸ್ಪೇಸ್ D ಯಾವುದಿದೆಯೋ ಅದನ್ನ ಬರೆದು 9901778080ಗೆ ಕಳಿಸ್ಕೊಡಿ. ಪ್ರಶ್ನೆ ಮತ್ತೊಮ್ಮೆ,
8ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? ಆಯ್ಕೆಗಳು KS ನಿಸಾರ್ ಅಹಮದ್, B ಕುವೆಂಪು, C ಚಂದ್ರಶೇಖರ್ ಕಂಬಾರ್, D SL ಭೈರಪ್ಪ. ಇದು SMS ಕಳಿಸಿ ಬಹುಮಾನ ಗಳಿಸಿ ರೌಂಡ್ನಲ್ಲಿ ಎರಡನೇ ಪ್ರಶ್ನೆ. ಎರಡನೇ ಪ್ರಶ್ನೆಗೆ ಉತ್ತರ ಏನು ಅಂತ ಬರೀರಿ. 2 LUCK ಲಕ್ ಅಂತ ಬರೆದು ಆಯ್ಕೆಗಳು ಯಾವುದಿದೆ A B C D ಯಾವುದಿದೆಯೋ ಅದನ್ನು ಬರೆದು ನಮಗೆ ಕೊಟ್ಟಂತಹ ನಂಬರ್ಗೆ SMS ಮಾಡಿ. ನಿಮ್ಮ SMS ಬೇಗ ನಮಗೆ ತಲುಪಲಿ. ಅದರಲ್ಲಿ ಅದೃಷ್ಟಶಾಲಿ ವಿಜೇತರು ಯಾರು ಅನ್ನೋದನ್ನ ಆರಿಸಿ ನಿಮಗೆ ಒಂದು ಅದೃಷ್ಟವಾದಂತಹ ಬಹುಮಾನವನ್ನು ಕೊಡ್ತೀವಿ. ಆ ಬಹುಮಾನ ಬೊಂಬಾಟ್ ಆಗಿರುವಂತಹ ಬಹುಮಾನ. ಆ ಬೊಂಬಾಟ್ ಆಗಿರುವಂತಹ ಬಹುಮಾನ ಏನು ಅನ್ನೋದನ್ನ ನಾವು ಈಗಲೇ ಹೇಳಲ್ಲ, ಯಾಕಂದ್ರೆ ಸ್ವಲ್ಪ ಸೀಕ್ರೆಟ್ ಇದ್ರೆ ಥ್ರಿಲ್ ಇರುತ್ತೆ ಲೈಫಲ್ಲಿ. ಹಾಗಾಗಿ ನಾವು ಮತ್ತೆ ಮುಂದಿನ ವಾರ ಆ ಬಹುಮಾನಗಳು ಯಾವುದು ಅನ್ನೋದನ್ನ ಹೇಳ್ತೀವಿ. ನಿಮಗೆ ಕರೆ ಮಾಡಿ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಯಾರೆಲ್ಲ ವಿಜೇತರಾಗಿದ್ದಾರೋ ಅವರನ್ನ. ಓಕೆ, ಅದೃಷ್ಟಶಾಲಿಗಳಿಗೆ ಒಂದು ಅದೃಷ್ಟದ ಪ್ರಶ್ನೆಯನ್ನೇನೋ ಕೊಟ್ವಿ ದ್ವಾರಕೀಶ್ ಅವರೇ. ಹಾಗೆಯೇ ನಿಮ್ಮ ಅದೃಷ್ಟ ತಂದು ಕೊಟ್ಟಂತಹ ಚಿತ್ರ ಆಪ್ತ ಮಿತ್ರ ನಂತರ 7 ವರ್ಷಗಳು, ಇಷ್ಟು ದೊಡ್ಡ ಗ್ಯಾಪ್ ಯಾಕೆ ಅಂತ? ಒಂದು ಕಥೆ ಇರ್ಬೋದು, ಇನ್ನೊಂದು ಒಬ್ಬ ನಾಯಕ ನಟ ನಮಗೆ ಬೇಕಾಗಿತ್ತು. ನಾಯಕರಿಲ್ಲದೆ ಸಿನಿಮಾ ಮಾಡೋದು ಕಷ್ಟ. ಒಂದು ಸ್ಟಾರ್, ವಿ ನೀಡ್ ಎ ಸ್ಟಾರ್. ಸೊ ಬೇಡ ಅಂತಿದ್ವಿ ನಾವು, ಸಿನಿಮಾನೇ ಮಾಡೋದು ಬೇಡ, ಆಯ್ತಪ್ಪ ನಮಗೆ ಆಪ್ತ ಮಿತ್ರ ಆದಮೇಲೆ ಸುಮ್ಮನಿರೋಣ ಅಂತಲೂ ಇತ್ತು. ಆದರೆ ಎಲ್ಲೋ 2 ವರ್ಷ 3 ವರ್ಷ 4 ವರ್ಷ ಆಗ್ತಾ ಬರ್ತಾ ಒಂದು ದಿವಸ ನನ್ನ ಮಗನಿಗೆ ಹೇಳಿದೆ, ನೋಡಿ ಆ ಸುದೀಪ್ ಏನಾರು ಡೇಟ್ ಕೊಟ್ಟರೆ ಒಂದು ಸಿನಿಮಾ ಮಾಡೋಣ ಅಂತ ಒಂದು ಮೂಡ್ ಬಂತು, ಕ್ರಿಯೇಟೆಡ್ ಎಗೇನ್. ಒಂದು ಇನ್ಸಿಡೆಂಟಲ್ಲಿ ನನ್ನ ಮಗನಿಗೆ ಹೇಳಿದೆ. ಸೊ ಮಗ ಹೋಗಿ ಸುದೀಪ್ ಅವ್ರನ್ನ ಅಪ್ರೋಚ್ ಮಾಡಿದೆ. ಹಿ ವಾಸ್ ವೆರಿ ಹ್ಯಾಪಿ ಟು ಆ್ಯಕ್ಟ್. ಸರಿ, ಒಂದು 2-3 ಕಥೆಗಳನ್ನು ಆತನಿಗೆ ಹೇಳಿದ್ವಿ. ಇದರಲ್ಲಿ ಆತ ನೋಡಿ ಆತ ಎಷ್ಟು ಬುದ್ಧಿ ಉಪಯೋಗಿಸಿ ಈ ಕಥೆನ ಸೆಲೆಕ್ಟ್ ಮಾಡಿದ್ದಾನೆ. ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ಮಾಡಿ ಒಂದು ಅಂಡರ್ ಕರೆಂಟ್ ಒಂದು ಚಿಕ್ಕ ಕ್ರೈಮ್ ಎಲ್ಲ ಒಂದು ಚಿಕ್ಕದಾಗಿ ತಗೊಂಬಂದ್ವಿ ಅಷ್ಟೇ. ಇವೆಲ್ಲ ಮೋಸ್ಟ್ ಕಮರ್ಷಿಯಲ್ ಪಾಯಿಂಟ್ಸ್. ಸೊ ಒಬ್ಬ ನಾಯಕ ನಟ ಹಾಸ್ಯ ನಟನಾಗೋದು, ಕಾಮಿಡಿ ಮಾಡೋದು ಅನ್ನೋದು ಬಹಳ ಅತ್ಯುತ್ತಮವಾದ ಒಂದು ವಿಷಯ. ಅದನ್ನ ಸುದೀಪ್ ಸೂಪರ್ ಡೂಪರ್ ಆಗಿ ಮಾಡ್ಯಾನ. ಪಿಕ್ಚರ್ ಆಕ್ಷನ್ ಇದೆ, ಕಾಮಿಡಿ ಇದೆ. ನಾನೇ ಬಿದ್ದು ನಕ್ಕಿದ್ದೀನಿ, ನಾನೇ ಆಕ್ಟರ್ ಆಗಿ ನಾನೇ ಪಿಕ್ಚರ್ ತೆಗೆದು. ಈಗ ಬರೋಕ್ ಮುಂಚೆ ನಾನು ಆ ಇವನಿಗೆ ಫೋನ್ ಮಾಡಿದೆ, ಅರುಣ್ಗೆ. ಎಷ್ಟು ಚೆನ್ನಾಗಿ ಮಾಡಿದೆ ಅರುಣ್ ಸಾಗರ್, ಎಷ್ಟು ಚೆನ್ನಾಗಿ ಮಾಡಿದೆಯಾ ನೀನು ಸಿನಿಮಾದಲ್ಲಿ, ನಗಿಸ್ತ್ಯಾ ಕಣೆ. ಅಷ್ಟು ಐ ಆಮ್ ಎ ಕಮಿಡಿಯನ್ ಮೈಸೆಲ್ಫ್. ನಾನೇ ಒಬ್ಬ ಹಾಸ್ಯ ನಟನಾಗಿ ಇನ್ನೊಬ್ಬ ಹಾಸ್ಯ ನಟನ ಪಾತ್ರ ನೋಡಿ ಅಯ್ಯೋ ಅಂತ ಬಿದ್ದು ನಕ್ಕಿದ್ದು ವಿಷ್ಣುವರ್ಧನ ಚಿತ್ರದಲ್ಲಿ. ವಿಷ್ಣುವರ್ಧನ ಸಿನಿಮಾ, ನಾನು ಈ ಥರ ಒಂದು ಕ್ಲಾಸ್ ಸಿನಿಮಾ ಆಗುತ್ತೆ ಅಥವಾ ಇಂಥ ಒಂದು ಕಾಮಿಡಿ ಸಿನಿಮಾ ಆಗುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ಇಟ್ ಹ್ಯಾಪನ್ ಎಗೇನ್. ನಾವು ಅಂದ್ಕೊಂಡಿದ್ದೆ ಒಂದು, ಜನಕ್ಕೆ ಬರ್ತಾರೆ ರೆಸ್ಪಾನ್ಸೇ ಒಂದು. ಇಟ್ ಈಸ್ ಬಿಕಮಿಂಗ್ ಬಿಗ್ಗರ್ ಡೇ ಬೈ ಡೇ. ಎಕ್ಸ್ಪೆಕ್ಟ್ ಮಾಡಿದ್ರ ಇಷ್ಟು ದೊಡ್ಡ ರೀತಿಯಲ್ಲಿ ಅದಕ್ಕೆ ಯಶಸ್ಸು ಸಿಗ್ತಾ? ಒಳ್ಳೊಳ್ಳೆ ನಾನು ಪಿಕ್ಚರ್ ನೋಡಿದಾಗ ಅನ್ನಿಸ್ತು ನನಗೆ. ನಾನು ಆಮೇಲೆ ಹೇಳ್ತೀನಿ, ಅದು ಇನ್ನೂ ಒಂದ್ಸತಿ ಆಗಲಿ, ಇನ್ನೂ ಸ್ವಲ್ಪ ದಿವಸ ಆಗಲಿ. ಈಗಲೇ ಹೇಳಿದ್ರೆ ಎಲ್ಲ ನೀವು ಹೇಳ್ದಂಗೆ ಈಗಲೇ ಸೀಕ್ರೆಟ್ಗಳೆಲ್ಲ ಬಿಟ್ಕೊಳ್ಳೋದು ಬೇಡ, ಇದೇ ವಿಷಯಗಳು ಭಾಳ ಒಳಗಡೆ ಇದೆ. ಸೊ ನನಗೆ ಅನ್ನಿಸ್ತು, ರಶಸ್ ನೋಡಿದ ತಕ್ಷಣ ನಾನು ಹೇಳಿದೆ, ಭಾಳ ಚೆನ್ನಾಗಿದೆ ಸಿನಿಮಾ. ನನ್ನ ಮಗನಿಗೆ ಹೇಳಿದೆ, ಫಸ್ಟ್ ಕ್ಲಾಸಾಗಿ ಮಾಡಿದ್ದಾನೆ ಸುದೀಪ, ಕಾಮಿಡಿ ಸೀನ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾನೆ, ಇದೊಂದು ದೊಡ್ಡ ಸಿನಿಮಾವಾಗುತ್ತೆ. ಇದು ಒಂದು ಮೊದಲಿಂದ ನೋಡ್ಕೊಂಡ್ ಬಂದಿದ್ದೀನಿ ನಾನು. ನಾನೇನು ಇವತ್ತು ಬಂದವನಲ್ಲ ಚಿತ್ರರಂಗಕ್ಕೆ, 50 ವರ್ಷ ಆಗೋಯ್ತು ನಾನು ಸಿನಿಮಾ ಪೂರ ಗೊತ್ತಿಲ್ಲದೆ ಇದ್ರು. ಸುಮಾರು ಒಂದು 20% ಗೊತ್ತಿದೆ, ಒಂದು 30% ಗೊತ್ತಿದೆ. ಏನು ಸಿನಿಮಾ ಯಾವ ನಟನೆಗೆ ಮಾಡಿದ್ರೆ ಅದು ಹಿಂಗೆ ಹೋಗಬಹುದು ಅನ್ನೋ ಸ್ವಲ್ಪ ಬಹಳ ಅನುಭವಶಾಲಿಗಳ ಜೊತೆ ದ್ವಾರಕೀಶ್ ಕೆಲಸ ಮಾಡಿದನು. ಅದು ಉದಯ ಶಂಕರ್ ಆಗ್ಬೋದು, ಜಯಗೋಪಾಲ್ ಆಗ್ಬೋದು, ಹುಣಸೂರು ಕೃಷ್ಣಮೂರ್ತಿಗಳಾಗ್ಬೋದು, ದೊಡ್ಡ ನಿರ್ಮಾಪಕರು, ದೊಡ್ಡ ನಿರ್ದೇಶಕರು. ಉದಯ ಶಂಕರ್ ವಾಸ್ ಎ ಗ್ರೇಟ್ ರೈಟರ್. ಹೌದು, ಅದಕ್ಕೆ ಸರ್ ಅದು ಅದೃಷ್ಟವನ್ನ ತಂದು ಕೊಟ್ಟಂತಹ ನಿರ್ಮಾಪಕರು ನಮ್ಮ ಕಾರ್ಯಕ್ರಮಕ್ಕೂ ಅದೃಷ್ಟ ತರಲಿ ಅಂತ ನಿಮ್ಮನ್ನ ಕರೆದಿದ್ದೀವಿ. ಖಂಡಿತವಾಗಲೂ ನಿಮಗೆ ಮಾತ್ರ ಅಲ್ಲ, ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರೂ ಲಕ್ಪತಿಗಳಾಗಲ್ಲ. ಖಂಡಿತ ಲಕ್ಪತಿ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ರೌಂಡ್, ಅದೇನಪ್ಪ ಅಂದ್ರೆ ಕಾರ್ಡ್ ಜಾಕ್ಪಾಟ್ ರೌಂಡ್. ಈ ಪ್ರಶ್ನೆ, ಇದರಲ್ಲಿ ನಾವು 2 ಪ್ರಶ್ನೆಗಳನ್ನ ಕೇಳ್ತೀವಿ. ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀವು ಕಾರ್ಡ್ ಮೂಲಕ ಬರೆದು ಕಳಿಸಬೇಕು. ಕಾರ್ಡ್ ಜಾಕ್ಪಾಟ್ ರೌಂಡ್ ನಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಅನ್ನೋದನ್ನ ನಮ್ಮ ಅದೃಷ್ಟಶಾಲಿ ಅಂದ್ರೆ ಅದೃಷ್ಟವನ್ನು ತಂದುಕೊಡುವಂತ ನಿರ್ಮಾಪಕರು ದ್ವಾರಕೀಶ್ ಅವರೇ ಕೇಳ್ತಾರೆ. ದ್ವಾರಕೀಶ್ ಅವರೇ, ಮೊದಲನೇ ಪ್ರಶ್ನೆ ನಮ್ಮ ವೀಕ್ಷಕರಿಗೆ ಇರುವಂತಹದ್ದು ಕಾರ್ಡ್ ಜಾಕ್ಪಾಟ್ ರೌಂಡ್ ನಲ್ಲಿ ಮೊದಲನೇ ಪ್ರಶ್ನೆ. ಸುವರ್ಣ ನ್ಯೂಸ್ನಲ್ಲಿ ಜಿಲ್ಲಾ ಸುದ್ದಿಗಳು ಪ್ರಸಾರವಾಗುವ ಕಾರ್ಯಕ್ರಮದ ಹೆಸರೇನು? ಸುವರ್ಣ ನ್ಯೂಸ್ನಲ್ಲಿ ಜಿಲ್ಲಾ ಸುದ್ದಿಗಳು ಪ್ರಸಾರವಾಗುವ ಕಾರ್ಯಕ್ರಮದ ಹೆಸರೇನು? ಆಯ್ಕೆಗಳಿವೆ, 4 ಆಯ್ಕೆಗಳು. ಓದು, ನೀನೇ ಓದು. ಚಹಾಚೂಡ ಸುದ್ದಿ ನೋಡ, ಸುವರ್ಣ ಸುದ್ದಿ, ನಾಡು ನಾಡಿ, ನಾಡು ನುಡಿ. ಸುವರ್ಣ ನ್ಯೂಸ್ನಲ್ಲಿ ಜಿಲ್ಲಾ ಸುದ್ದಿಗಳು ಪ್ರಸಾರವಾಗುವಂತಹ ಕಾರ್ಯಕ್ರಮದ ಹೆಸರೇನು? ನಿಮ್ಮ ಆಯ್ಕೆಗಳು ಚಹಾಚೂಡ ಸುದ್ದಿ ನೋಡ, ಬಿ ಸುವರ್ಣ ಸುದ್ದಿ, ಸಿ ನಾಡು ನಾಡಿ, ಡಿ ನಾಡು ನುಡಿ. ನೀವು ಇದನ್ನ ಕಾರ್ಡ್ ಜಾಕ್ಪಾಟ್ ರೌಂಡ್ ಅಂತಂದ್ರೆ ನೀವು ಕಾರ್ಡ್ನಲ್ಲಿ ಬರೆದು ನಮಗೆ ಕಳುಹಿಸಬೇಕು. ನಮ್ಮ ವಿಳಾಸಕ್ಕೆ ಕಳುಹಿಸಿಕೊಟ್ರೆ ಅದರಲ್ಲಿ ನಾವು ಅದೃಷ್ಟಶಾಲಿ ವಿಜೇತರನ್ನ ಆಯ್ಕೆ ಮಾಡ್ತೀವಿ. ಅವರಿಗೆ ಬಹುಮಾನ ಸಿಗೋದು ಗ್ಯಾರಂಟಿ. ನೀವು ಕಳುಹಿಸಬೇಕಾದಂತಹ ವಿಳಾಸ ಸುವರ್ಣ ನ್ಯೂಸ್ 24/7, 204 ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರಸ್ತೆ, ಬೆಂಗಳೂರು 1. ಈ ಅಡ್ರೆಸ್ಗೆ ಗುರುವಾರದೊಳಗಡೆ ನಮಗೆ ನಿಮ್ಮ ಉತ್ತರವನ್ನ ಬರೆದು ಕಳಿಸಿ.
ನಿಮ್ಮ ಉತ್ತರವನ್ನ ಬರೆದು ಕಳಿಸಬೇಕಾದಂತಹ ವಿಳಾಸವನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಉತ್ತರವನ್ನ ಗುರುವಾರದೊಳಗೆ, ನೆನಪಿರಲಿ, ಗುರುವಾರದೊಳಗೆ ನಮಗೆ ಕಳುಹಿಸಿಕೊಡ್ಬೇಕು. ಈ ಜಾಕ್ ಪ್ಯಾಟ್ ರೌಂಡ್ನಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ. ಆ ಇನ್ನೊಂದು ಪ್ರಶ್ನೆ ಯಾವುದು ಅನ್ನೋದನ್ನ ಕೇಳೋಣ. ಅದು ಪ್ರಶ್ನೆ ನಿಮಗೆ ಬಹಳ ಸುಲಭವಾಗಿದೆ ಅಂತಾನೆ ಅನ್ಬೇಕು, ಯಾಕಂದ್ರೆ ಬಹಳ ಕೇಳ್ಪಟ್ಟಿರ್ತೀರಿ ಇದ್ರ ಬಗ್ಗೆ. ಈ ಪ್ರಶ್ನೆ ಇರುವಂತಹದ್ದು, ಇತ್ತೀಚೆಗೆ ಬಿಡುಗಡೆಯಾದ ವಿಷ್ಣುವರ್ಧನ ಚಿತ್ರದಲ್ಲಿ ಸುದೀಪ್ ಹೆಸರು ಏನು? ನಾನು ಹೇಳ್ಬಿಡ ಉತ್ತರ ಹೇಳಂಗಿಲ್ಲ ಸರ್. ನಿಮ್ಗೆ ಅದೃಷ್ಟ ತಂದ್ಕೊಟ್ಟಿದೆ ಚಿತ್ರ, ಹಾಗಾಗಿ ಈಗ ನಮ್ಮ ವೀಕ್ಷಕರಿಗೆ ಅದೃಷ್ಟ ತಂದ್ಕೊಡ್ಲಿ ಈ ಪ್ರಶ್ನೆ. ರಾಮಕೃಷ್ಣ ರಾಜೇಂದ್ರ ವರ್ಮ, ವಿಷ್ಣುವರ್ಧನ, ಕೃಷ್ಣದೇವರಾಯ. ಇತ್ತೀಚೆಗೆ ಬಿಡುಗಡೆಯಾದ ವಿಷ್ಣುವರ್ಧನ ಚಿತ್ರದಲ್ಲಿ ಸುದೀಪ್ ಹೆಸರು, ಅಂದ್ರೆ ಸುದೀಪ್ ಪಾತ್ರದ ಹೆಸರು ಏನು? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಾರ್ಡ್ ಮೂಲಕ ಬರೆದು ಕಳಿಸಿ. ನಮ್ಮ ವಿಳಾಸ ಈ ರೀತಿ ಇದೆ: ಸುವರ್ಣ ನ್ಯೂಸ್ 24/7, 204 ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರಸ್ತೆ, ಬೆಂಗಳೂರು 1. ಗುರುವಾರದೊಳಗೆ, ನೆನಪಿರಲಿ, ಈ ಗುರುವಾರದೊಳಗೆ, ಬರುವ ಗುರುವಾರದೊಳಗೆ ನಿಮ್ಮ ಉತ್ತರವನ್ನ ಬರೆದು ಕಳುಹಿಸಿ. ಓಕೆ, ಅದೃಷ್ಟಶಾಲಿ ವಿಜೇತರಿಗೆ ಸಾಕಷ್ಟು ಬಹುಮಾನಗಳು ಇವೆ. ಆ ಬಹುಮಾನಗಳು ಇರುವಂಥದ್ದು ಕೂಡ ಬಹಳ ಬೊಂಬಾಟಾಗಿರುವಂತಹ ಬಹುಮಾನಗಳು. ನೀವು ನೋಡ್ತಾ ಇದ್ದೀರಿ, ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ವತಿಯಿಂದ ಇರುವಂತಹ ಬಹುಮಾನಗಳು. ಕೈಲಾಶ್ನವರಿಂದ ಸೂಪರ್ ಆದಂತಹ ವಾಚ್ಗಳಿವೆ, ಮೊಬೈಲ್ಸ್ ಇದೆ. ಯಾವುದು ನಿಮಗೆ ಸಿಗ್ಬೋದು ಅನ್ನೋದು ನಿಮಗೆ ಬಹುಮಾನ ದೊರೆತ ಮೇಲೆ ಗೊತ್ತಾಗುತ್ತೆ. ಆದರೆ ನಿಮ್ಮ ಪ್ರಯತ್ನ ಸಫಲವಾಗಬೇಕು ಅಂತಂದರೆ ನೀವು ಕರೆ ಮಾಡಿ, ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ. ಅದೇ ರೀತಿ SMS ಅನ್ನು ಕಳಿಸಿ, ಪ್ರಶ್ನೆಗಳಿಗೆ ಉತ್ತರವನ್ನು ಕಳಿಸಿ. ಅದೇ ರೀತಿ ಕಾರ್ಡ್ ಜಾಕ್ಪಾಟ್ ರೌಂಡ್ನಲ್ಲಿ ಸುಲಭವಾಗಿ ಕಾರ್ಡ್ ಮೂಲಕ ನೀವು ಬರೆದು ಕಳಿಸ್ಬೋದು. ಬೊಂಬಾಟಾದಂತಹ ಬಹುಮಾನಗಳು ನಿಮಗಾಗಿ ಕಾಯ್ತಾ ಇವೆ. ಪ್ರತಿ ಭಾನುವಾರ ನಿಮಗೆ ಇದೊಂದು ಅವಕಾಶ, ಸುವರ್ಣ ಅವಕಾಶ ಸಿಗುವಂತಹದ್ದು. ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ದ್ವಾಗೇಶ್ ಅವರೇ, ಧನ್ಯವಾದಗಳು. ಇಲ್ಲಿವರೆಗೆ ಬಂದು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಅದೃಷ್ಟ ನಿಮಗೆ ವಿಷ್ಣುವರ್ಧನ ತಂದುಕೊಟ್ಟಿದೆ, ಅದೇ ರೀತಿಯಲ್ಲಿ ಅದೃಷ್ಟ ನಮ್ಮ ಎಲ್ಲ ಲಕ್ಪತಿ ವೀಕ್ಷಕರಿಗೆ ತಂದುಕೊಡ್ಲಿ, ಹಾಗೇನೆ ಸುವರ್ಣ ನ್ಯೂಸ್ಗೂ ತಂದುಕೊಡ್ಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು ಇಲ್ಲಿವರೆಗೆ ಬಂದಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನೋಡಿದ್ರಿ ಲಕ್ಪತಿ ಕಾರ್ಯಕ್ರಮ. ನ್ಯೂಸ್ ಅಂಡ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿದ್ದು ಇಷ್ಟೇ: ನಾವು ಕರೆ ಮಾಡಿ ಸರಳವಾದಂತಹ, ಸುಲಭವಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಬಹುಮಾನವನ್ನ ಗೆಲ್ಲಬಹುದು. ಇದು ಪ್ರತಿ ಭಾನುವಾರ ಸಿಗುವಂತಹ ಅವಕಾಶ. ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಇದು ಸಿಗುವಂತದ್ದು ಸುವರ್ಣ ನ್ಯೂಸ್ 24/7 ನಲ್ಲಿ ಮಾತ್ರ. ಸುವರ್ಣ ಅವಕಾಶ. ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮ ಮತ್ತೆ ಮುಂದಿನ ಭಾನುವಾರ ನಿಮ್ಮೆದುರು ಇನ್ನಷ್ಟು ಸರಳ ಪ್ರಶ್ನೆಗಳೊಂದಿಗೆ, ಬೊಂಬಾಟ್ ಬಹುಮಾನದೊಂದಿಗೆ ಹಾಜರಾಗ್ತೀನಿ. ನಮಸ್ಕಾರ.